ಶಾಸಕರಾದಂಥ ಶ್ರೀ ನಿಖಿಲಣ್ಣ ಕಟ್ಟಿಯವರು ಆಗಮಿಸಿದ್ದಾರೆ. ಅವರಿಗೆ ಅಕ್ಕಿವಾಟ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹುಕ್ಕೇರಿ ವಿದ್ಯುತ್ ಸಂಘದ ಸದಸ್ಯರಾದಂಥ ಶ್ರೀ ಗಜಾನನ ಕೊಳ್ಳಿಯವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಅಕ್ಕಿವಾಟ ಗ್ರಾಮದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ವಂದನ ಮುನ್ಸಿ, ಪ್ರಶಾಂತ್ ಪಾಟೀಲ್, ಶೀಲ್ ಸಹದನ, ಅಶೋಕನ ಹಿರೂರಿ, ಅಧಿಕಾರಿ ವರ್ಗದವರು ಎಲ್ಲರೂ ಸಹಿತ ಅಕ್ಕಿವಾಟ ಗ್ರಾಮಕ್ಕೆ ಇವತ್ತು ಆಗಮಿಸಿದ್ದಾರೆ. ಅವ್ರ ಜನಸಂಪರ್ಕ, ಅದಕ್ಕಾಗಿ ಅವರಿಗೂ ಅಕ್ಕಿವಾಟ ಗ್ರಾಮದ ವತಿಯಿಂದ ಹಾಗೂ ಎಲ್ಲ ಗುರಿಯರನ್ನು ಸಹಿತ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಗ್ರಾಮ ಸಂಪರ್ಕ ಮತ್ತು ಕುಂದುಕೊರತೆ ವಿಚಾರಣೆ ಸಭೆಯು ಹುಕ್ಕೇರಿ ತಾಲೂಕಿನ ಅಕ್ವ್ಯಾಟ್ ಗ್ರಾಮದಲ್ಲಿ ನಡೆಯಿತು. ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಹಾಲ್ನಲ್ಲಿ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರ ನೇತೃತ್ವದಲ್ಲಿ ಈ ಸಭೆಯು ಜರುಗಿತು. ಶ್ರೀ ಬಸವೇಶ್ವರ ಸಮುದಾಯ ಭವನಕ್ಕೆ 10 ಲಕ್ಷ ರೂಪಾಯಿ, ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಶ್ರೀ ಬಸವೇಶ್ವರ ದೇವಸ್ಥಾನವರೆಗೆ ರಸ್ತೆ ನಿರ್ಮಾಣ ಕುರಿತು ಮತ್ತು 2 ಶಾಲಾ ಕೋಣೆ ಮಂಜೂರಾತಿ, ನಿರಂತರ ಜ್ಯೋತಿ ತೋಟಪಟ್ಟಿಗೆ ಕನೆಕ್ಷನ್ ನೀಡುವ ಕುರಿತು ಇವತ್ತು ಮಂಜೂರಾತಿ ಪಡೆಯಲಾಯಿತು. ಈ ಒಂದು ಜಾಹೀರನ್ನು ಮಾನ್ಯ ಶಾಸಕರು ಕುಂದುಕೊರತೆ ಸಭೆಯಲ್ಲಿ ಹೇಳಿದರು. ಇದೇ ಸಂದರ್ಭದಲ್ಲಿ ಅನೇಕ ವಿಷಯಗಳು ಚರ್ಚೆ ಆದವು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಮುಖಂಡರಾದ ಪ್ರಶಾಂತ್ ಪಾಟೀಲ್, ಮಹಾದೇವ್ ಕ್ಷೀರ್ಸಾಗರ್, ಗಜಾನನ್ ಕೊಳ್ಳಿ, ರೋಹನ್ ನೆಸ್ರಿ, ನಂದು ಮುಡ್ಸಿ, ಅಶೋಕ್ ಹಿರಿಕುಡಿ, ಸಂದೀಪ್ ದೌಡತೆ, ದಿನೇಶ್ ಕೋಳೇಕರ್ ಹಾಗೂ ಮಾನ್ಯ ತಹಶೀಲ್ದಾರರು ಮತ್ತು ತಾಲೂಕಾ ಅನುಷ್ಠಾನ ಅಧಿಕಾರಿಗಳು, ಅದಲ್ಲದೆ ಗ್ರಾಮದ ಪ್ರಮುಖರಾದಂಥ ಅಪ್ಪ ಸಾಹೇಬ್ ಸಟ್ಟೆಣ್ಣವರ್, ಮಹಾದೇವ್ ಮಗ್ದೂಮ್, KN ಸನದಿ ವಕೀಲರು, ಮಲ್ಲಿಕಾರ್ಜುನ್ ಗೋಟೂರಿ, ನೂರ್ ಅಹ್ಮದ್ ಪಟೇಲ್, ಮಲ್ಲಪ್ಪ ಇಂಚಿ, ಮಾರ್ತಂಡ್ ಗೋಟೂರೆ ಹಾಗೂ ಅನೇಕ ಗಣ್ಯಮಾನ್ಯರು, ಗ್ರಾಮಸ್ಥರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಅಕ್ಕಿವಾಟ್. ಅದನ್ನ ಹಂಗ ಪೇಟೆಗೆ ಇಟ್ಟಿದ್ದಾರೆ. ಬಂದಂತ ಯಾರು ಫೋಟೋ ಮಾಡಿದ್ರೆ ಯಾರು ಕಾಂಟ್ಯಾಕ್ಟ್ ಇಲ್ಲ, ಟೈಮ್ ಮೇಂಟೈನ್ ಆಗಲಿ. ಫೋಟೋದವ್ರ ಹೆಸರು ಸಂಬಂಧ ಪ್ರಾಬ್ಲಮ್ ಆಗಿ ಮತ್ತು ಡಬಲ್ ಸಲ GPS ಮಾಡೋ ಸಂಬಂಧ ಆಗಿ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗಿ ನಿಂತೈತಿ. ಅದೇನು ವರ್ಕ್ ಮಾಡಿಲ್ಲ. ಎಷ್ಟು ಮೀಟರ್ ಭಾಳ 20 ಲಕ್ಷ ರೂಪಾಯಿ ನಮ್ಮ ಪಡೆದ ಈ ಸರ್ಕಾರದ ಪಲ್ಲಕ್ಕಿ ಮುರುಗಿ ಆಗಲಿ, ದಂತವತ್ತಾಗಲಿ, ಆ ಜಾತ್ರೆ 2 ವರ್ಷ ಸರ್, ಪಶ್ಚಿಮ ದಿಕ್ಕಿನಾಗಲಿ ನಮ್ಮ ಸ್ಕೂಲ್ ಅದಾವಲ್ಲ, ಪಶ್ಚಿಮ ದಿಕ್ಕಿನ ಸ್ಕೂಲ್ ಪ್ರಾಬ್ಲಮ್ ಭಾಳ. ಈಗ 10-12 ವರ್ಷ ನಮ್ಮ ಸ್ಕೂಲ್ ತಗೊಂಡಿಲ್ಲ. ಅಲ್ಲಿ ನಮ್ಮ ಜಾಗದಲ್ಲಿ ಪಂಚಾಯತ್ ಸಾಲಿಗೆ ಬರೋದು ಅಲ್ಲಿ ಬರೋದು ಕೊಟ್ಟಿರಿ. ಪಂಚಾಯತಿ ಪಂಚಾಯತ್ ಐತಿ ಜಾಗ ಅದಾವ, ಸ್ಕೂಲ್ ಲೈಟ್ ಅದಾವ, ಫುಲ್ ಪ್ರೈವೇಟ್ ಎಲ್ಲ ಸಾಕು. ಇಲೆಕ್ಷನ್ ವೋಟಿಂಗ್ ಅಲ್ಲ ಯಾವ್ದು ವೋಟಿಂಗ್ ಇಲ್ಲ. ಆ ಜಾತ್ರೆ ನಮ್ಮ ಮೇನ್ ಜಾತ್ರೆ ಹಂಗ ಬರಾಯ್ತು. 5-6 ಮನೆ ಅರ್ಥ ಹೆಂಗೆ ಹೋಗೋದು. ಈ ಅಶೋಕನಲ್ಲಿ ಇಡ್ಸೂಜಿ ರಸ್ತಾದಿಂದ ಅಡಿಷನಲ್ ಎಸ್ಟಿಮೇಟ್ ಮಾಡಿ ಕೊಡಪ್ಪ ಅಂತೇಳಿ ಮೇಡಮ್, ನೀವು ಇಲ್ಲಿ ಕೊಡ್ರಿ, ಅರ್ಜಿ ಕೊಡ್ರಿ ಅಂತಂದು ಅವ್ರ ಎಸ್ಟಿಮೇಟ್ ಮಾಡ್ತಾರೋ ಅದು ಕೈಟ್ರ ತಂದಂತಾರ. ಮತ್ತೊಂದ್ರೆ ಅಲ್ಲಿ ಅದು ನಿರಂತರ ಜ್ಯೋತಿ ಅವ್ರು 4 ಮನೆ ಉಳ್ತಾವೆ. ಇಲ್ಲಿ ಗುಡ್ಡ ತೊಡ್ದಾಗ ಅಲ್ಲಿ ಶಿಫ್ಟಿಂಗ್ ಪಂಚಾಯತ್ ಹೆಂಗ್ ಮಾಡೋದು, ಬರೀ ಶಿಫ್ಟ್ ಮಾಡೋದು. ಒಂದು ಕೊಂಬ ತಗದ್ರೆ ನೋಡಿ ಈ ಕಡೆ ಶಿಫ್ಟ್ ಮಾಡಿ ಹಾಕ್ರೆ ಅದೇ ಕೊಂಬ ತೆಗೆದು ಮೊದಲು ಹೋಗಿ ನೋಡಿ ಬಂದ್ರೆ ಶಿಫ್ಟಿಂಗ್ ಮಾಡೋದು ಮಾಡಿಬಿಡ್ರು. ಸರ್, ಅಲ್ಲಿ ಸಂದೀಪ್ ಅಲ್ಲಿ ಸಂದೀಪ್ ಚಿಕ್ಕದ ಹೊಲ ಆಯ್ತಮ್ಮ. ಅದು ಹಳ್ಳದಿಂದ ಬರೋದು ಭಾಳ ತ್ರಾಸ ಆಗುತ್ತೆ.
ಬ್ರಿಡ್ಜ್ ಮೊನ್ನೆ ಹಾಕೈತೆ ಎಕ್ವಾಡ್ದ ಹಾಕೈತೆ ಮೊನ್ನೆ ಸರ್ವೆ ಮಾಡಿ ನೋಡಿಲ್ಲ. ಎಕ್ವಾಡ್ ಗ್ರಾಮದಲ್ಲಿ ನಡೆಯುವಂಥ ಗ್ರಾಮ ಸಭೆಗೆ ನನ್ನ ಜೊತೆ ಬಂದಂಥ ನಮ್ಮ ಹುಕ್ಕೇರಿ ತಹಶೀಲ್ದಾರ್ ಅವರೇ, ಇಒ ಅವರೇ, ನಮ್ಮ ಸಂಕೇಶ್ವರ ಭಾಗದ ಎಲ್ಲ ಹಿರಿಯರೇ ಮತ್ತು ಇಲ್ಲಿ ಸೇರಿದಂಥ ಇವತ್ತು ನನ್ನ ಎಕ್ವಾಡ್ ಗ್ರಾಮದ ಎಲ್ಲ ಹಿರಿಯರೇ ಮತ್ತು ಯುವಕ ಮಿತ್ರರು, ಈಗಾಗಲೇ ಎಕ್ವಾಡ್ ಗ್ರಾಮದಲ್ಲಿ ಆಗಬೇಕಂತ ಕೆಲಸಗಳ ಬಗ್ಗೆ ನಾವು ನೀವೆಲ್ಲರೂ ಕೂಡಿ ಸುದೀರ್ಘ ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ಆ ಸಿ ಸಿ ರಸ್ತೆ NREದಾಗ 2.5 ಲಕ್ಷ ರೂಪಾಯಿ ಹೋದ ಸರ್ತ ಎಸ್ಟಿಮೇಟ್ ಮಾಡಿ ಇಟ್ಟಿತ್ತು. ಖರೆ ಅದು ಕೆಲಸ ಮಾಡೋಕ್ಕೆ ಯಾರೂ ಮುಂದೆ ಬರಲಿಕ್ಕೂ ಆಗಿಲ್ಲ ಅಂತ. ಈ ಸರ್ಕಾರದಾಗ ಬಿಲ್ಗಳು ಆಗೋಲ್ಲಂತೂ ಕಾಂಟ್ರಾಕ್ಟರ್ ಬರಾಕ್ತಾ ಇಲ್ಲ, ಅದಂತೂ ನಿಮಗೂ ಗೊತ್ತೈತಿ. ಆದ್ರೂ JDP ಒಂದಾಳವ್ರಿಗೆ ಹೇಳಿದ್ರು ಎಸ್ಟಿಮೇಟ್ ಮಾಡಿ ಬೇಕಂದ್ರೆ ಡಾಂಬ್ರೀಕರಣ ನಮ್ಮ MLA ಫಂಡ್ ಹಾಕಿ ಡಾಂಬ್ರೀಕರಣ ಮಾಡೋ ವ್ಯವಸ್ಥೆ ಮಾಡೋಣ. ಎಕ್ವಾಟ್ ಅಂದ್ರೆ ನಮ್ಮ ಆಲೂರು KM ಕ್ರಾಸ್ನಿಂದ ಸಂಕೇಶ್ವರವರೆಗೆ ರಸ್ತೆ ಕೇಳಿದ್ರಿ. ಈಗಾಗಲೇ ಸಂಕೇಶ್ವರಿಂದ ಅಂಕ್ಲಿ ಊರು ಬಡ್ಡಿ ತಗ ಬಂದಿದೆ. ಇದ್ರ ಮುಂದಿನ ಇದು ಎಲ್ಲ ಸೈಡ್ ಗಟ್ರ ಹಾಕೋರಿ, ಮತ್ತೆ ಅಲ್ಲಿ ಮಾಡಿದಂಗೆ ಮಾಡ್ಕೋಬೇಡಿ. ರೋಡ್ ಎರಡು ಹಾಕೋದ್ರನ್ನ ಎಸ್ಟಿಮೇಟ್ ಮಾಡಿದ್ರೆ ಅದು ಕಳಿಸ್ತೀವಿ. ಅದಲ್ಲದೆ ಹೋದ ಸರ್ತೆ ಬಂದಾಗ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ, ಬಸವೇಶ್ವರ ದೇವಸ್ಥಾನಕ್ಕೆ ನಾವು ಅನುದಾನಕ್ಕೆ ಏರಿ ನನ್ನ MLA ಫಂಡ್ದಾಗ ಅದಕ್ಕೆ 10 ಲಕ್ಷ ರೂಪಾಯಿ ಅನುದಾನ ಈಗಾಗಲೇ ಇಟ್ಟಿದ್ದೀನಿ. ಅದರ ಕೆಲಸ ಮತ್ತು ಮಾಡ್ಕೋಬೋದು. ಮತ್ತಿತರ ಯಾವುದೇ ಕೆಲಸ ಕಾರ್ಯಗಳು ತಮ್ಮ ಊರಾಗೇನು ಇದ್ರೆ ಇಲ್ಲ ವೈಯಕ್ತಿಕ ಇದ್ರೂ ಕೂಡ ತಾವು ಸೋಮವಾರ ದಿವಸ ಹುಕ್ಕೇರಿ PID ಬ್ಯಾಂಕ್ ಬಂದು ತಮ್ಮ ಕೆಲಸಗಳು ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ಗ್ರಾಮ ವಿಕಾಸ ಕೆಲಸ ತಾವೆಲ್ಲರೂ ಸೇರಿ ಈ ಸಭೆಯನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ